ಇಸ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಬಾಲ್ ನಿಕ್ ಆಗಿತ್ತು. ಫಸ್ಟ್ ಬಾಲ್ ಅಲ್ಲೇ ಒಂದು ಒಳ್ಳೆ ಲೈನ್ ಅಂಡ್ ಲೆಂತ್ ಇಂದ ಬೌಲಿಂಗ್ ಮಾಡ್ತಾ ಇದ್ದಾರೆ ವಿನಯ್. ಔಟ್ ಸೈಡ್ ಎಡ್ಜ್ ಇಂದ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ದೂರದರ್ಶನ್ ಚಂದನ, ಡಿಡಿ ಚಂದನ ಅಕೌಂಟ್ ಆನ್ ಸ್ಟಾರ್ಟ್ ಆಗ್ತಾ ಇದೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತಹ ಪ್ರಯತ್ನ, ರನ್ಸ್ ಬರ್ತಾ ಇಲ್ಲ. ಡಾಟ್ ಬಾಲ್. ಟಾಸ್ ಗೆದ್ದಂತ ಡಿಡಿ ಚಂದನ ಫಸ್ಟಿಗೆ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಿಗ್ ಶಾಟ್ ಬರ್ತಾ ಇದೆ. ಕೌಕಾನ್ ಮೇಲೆ ಹೊಡೆಯುವಂತ ಪ್ರಯತ್ನ, ಇದು ಮ್ಯಾಕ್ಸಿಮಮ್ ಬರುತ್ತೆ. ಸಖತ್ತಾಗಿರುವಂತ ಒಂದು ಕನೆಕ್ಷನ್ ಅಬ್ದುಲ್ ಕಡೆಯಿಂದ ನೋಡ್ತಾ ಇದ್ದೀವಿ. 6 runs ಆಡ್ ಆಗುತ್ತೆ. ಡಿಡಿ ಚಂದನ after 3 balls of first over, 7 without loss. ಮಿಸ್ ಮಾಡ್ಕೋತಾರೆ ಇಲ್ಲಿ. ಲೋ ಫುಲ್ ಟಾಸ್ ಮೀಟ್ ಮಾಡಿದರೆ ಖಂಡಿತವಾಗ್ಲೂ ಇನ್ನೊಂದು ಬೌಂಡ್ರಿ ಅಥವಾ 6 ಅನ್ನ ಕಲೆಕ್ಟ್ ಮಾಡ್ಕೋಬಹುದಾಗಿತ್ತು. ಬಟ್ ಫೀಲ್ ಆಗಿರ್ತಾರೆ ಇಲ್ಲಿ ಅಬ್ದುಲ್. ಚೀಕಿ ಶಾಟ್. ಸಿಂಗಲ್ ಸಿಗುತ್ತೆ. ಅನ್ಕೊಂಡ ರೀತಿ ಆಗದೆ ಹೋದ್ರು ಕೂಡ ಒಂದು ರನ್ ಅನ್ನ ಈಸಿಯಾಗಿ ಕಲೆಕ್ಟ್ ಮಾಡ್ಕೋತಾರೆ ಇಲ್ಲಿ. ಬಿಗ್ ಶಾಟ್ ಟ್ರೈ ಮಾಡ್ತಾ ಇದ್ದಾರೆ. ಪ್ರೊಟೆಕ್ಷನ್ ಇದೆ. ಪವರ್ ಪ್ಲೇ ಇರೋದ್ರಿಂದ 30 yard ಸರ್ಕಲ್ ಅಲ್ಲಿ ಫೀಲ್ಡರ್ಸ್ ಇರ್ತಾರೆ. ಜಸ್ಟ್ ಔಟ್ ಸೈಡ್ ಆಫ್ 30 ಸರ್ಕಲ್ ಇಬ್ಬರು ಮಾತ್ರ ಇರ್ತಾರೆ. ಸದ್ಯ ಇವಾಗ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಡಾಟ್ ಇಂದ ಫಸ್ಟ್ ಓವರ್ ಫಿನಿಶ್ ಆಗುತ್ತೆ. ಆಫ್ಟರ್ 1 overs, 8 without loss. ಡಿಡಿ ಚಂದನ. New bowler for second over from Vijay Karnataka. Ansari to Abdul. Power play second over ನಡೀತಾ ಇದೆ. ಒಂದು ಡಿಸೆಂಟ್ ಸ್ಟಾರ್ಟ್ ಸಿಕ್ಕಿದೆ ಇಲ್ಲಿ ಡಿಡಿ ಚಂದನ ಓಪನರ್ಸಿಗೆ. ಶಾರ್ಟ್ ಆಗಿತ್ತು. ಕ್ಯಾಚ್ ಅನ್ನುವಂತ ಕಾಲ್ ಇದೆ. ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಬ್ರೇಕ್ ಥ್ರೂ ಬರುತ್ತಿಲ್ಲಿ. ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ ಅಬ್ದುಲ್. ಫಸ್ಟ್ ವಿಕೆಟ್ ಡೌನ್. ಡಿಡಿ ಚಂದನ 8 loss of 1 wicket. Harisham, new batter. Second over of power play. First ball ಅಲ್ಲಿ ಅನ್ಸಾರಿಗೆ ಡ್ರೀಮ್ ಸ್ಟಾರ್ಟ್ ಸಿಗ್ತಾ ಇದೆ. ಒಂದು ಒಳ್ಳೆ ಬ್ರೇಕ್ ಥ್ರೂ ಕೂಡ. ಪ್ರೀವಿಯಸ್ ಓವರ್ ಅಲ್ಲಿ ಒಂದು ಬಿಗ್ ಶಾಟ್ ಹೊಡೆದಂತ ಒಂದು 6 ಕಲೆಕ್ಟ್ ಮಾಡ್ಕೊಡಂತ ಅಬ್ದುಲ್ ವಿಕೆಟ್ ಅನ್ನ ಕಳ್ಕೊತಾ ಇದೆ ಇಲ್ಲಿ ಡಿಡಿ ಚಂದನ. ಸೂಪರ್ ಶಾಟ್. ಇದು ಗ್ಯಾಪ್ ಅಲ್ಲಿ ಇದೆ, ತಡೆಯಕ್ಕಾಗಲ್ಲ. ಇನ್ಫೀಲ್ಡ್ ಸಖತ್ ಆಗಿದೆ. ಔಟ್ಫೀಲ್ಡ್ ಕೂಡ ಸಖತ್ ಫಾಸ್ಟ್ ಆಗಿದೆ. ಡೀಪ್ ಕವರ್ಸ್ ಕಡೆ ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿಯನ್ನು ಕಲೆಕ್ಟ್ ಮಾಡ್ಕೋತಾರೆ ಹರೀಶ್ಯಾಮ್. ವಿಕೆಟ್ ಹೋದ್ರೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಇಂಟೆಂಟ್ ಅಲ್ಲಿ ಹರೀಶ್ ಫಸ್ಟ್ ಬಾಲ್ ಅಲ್ಲಿ ಒಂದು ಬೌಂಡ್ರಿಯನ್ನು ಗಳಿಸಿದ್ದಾರೆ. ಸಿಂಗಲ್ ಸಿಗುತ್ತೆ. ಒಳ್ಳೆ ಆಲೋಚನೆ ಇದು. ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. 13 for 1. Hyper Sports proudly presents Karnataka Media Champions League Day 3 match number 2 between Didi Chandana versus Vijay Karnataka. ಬಿಗ್ ಶಾಟ್ ಬರ್ತಾ ಇದೆ. ಗುಪ್ತಾರೆ ಗೂಳಿ ತರ ಹೋಗುತ್ತೆ ಬೌಂಡ್ರಿ ಆಚೆ.
ಡೀಪ್ ಮಿಡ್ ವಿಕೆಟ್ ಕಡೆ ಪುರುಷೋತ್ತಮ್ ಇವಾಗ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪವರ್ ಪ್ಲೇ ಯೂಟಿಲೈಸ್ ಮಾಡುವಂತ ಒಂದು ಪ್ಲಾನ್ ಮಾಡ್ತಾ ಇದೆ ಇಲ್ಲಿ ಡಿ ಚಂದನ. ಆಲ್ರೆಡಿ 4 balls ಅಲ್ಲಿ 11 runs ಅನ್ಸಾರಿ ಓವರ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 19 for 1. Still lost 2 ball remaining in power play. ಬಿಗ್ ಶಾಟ್ ಬರ್ತಾ ಇದೆ, ಕ್ಯಾಚರ್ ಅಂತ ಕಾಲ್ ಇದೆ, ಆಗಲ್ಲ. ಮಿಡ್ ವಿಕೆಟ್ ತಲೆ ಮೇಲೆ ಹೊಡಿತಾರೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಕ್ಸಿಮಮ್ ಬರ್ತಾ ಇದೆ. ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ಫುಲ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. $25 for 1. Quarter half century from team ಡಿ ಚಂದನ. ಪ್ರೊಟೆಕ್ಷನ್ ಇದೆ, ಡಿ ಫೈನ್ ಕಡೆ ಹೊಡಿತಾರೆ, ಬಟ್ ಶಾರ್ಟ್ ಫೈನ್ ಲೆಗ್ ಕಡೆ ಡಾಟ್ ಬಾಲ್ ಇಂದ ಫಿನಿಶ್ ಆಗುತ್ತೆ. ಸೆಕೆಂಡ್ ಓವರ್ ಆಫ್ಟರ್ 2 overs, 25 for 1 ಡಿ ಚಂದನ. ಗ್ರೇಟ್ ಸ್ಟಾರ್ಟ್ ಸಿಗ್ತಾ ಇದೆ. ವಿಕೆಟ್ ಹೋದ್ರೂ ಕೂಡ 17 runs ಅನ್ನ ಸೆಕೆಂಡ್ ಓವರ್ ಅಲ್ಲಿ 2 6 ಒಂದು ಬೌಂಡ್ರಿನ ಗಳಿಸಿದಂತ ಡಿ ಚಂದನ ಟೀಮ್. ಟಾಸ್ ಗೆದ್ದಾಗ ಹೇಳ್ತಾ ಇದ್ರು ಕ್ಯಾಪ್ಟನ್ ಸುಧಾಕರ್, ಟೆನ್ನಿಸ್ ಬಾಲ್ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ, ಒಂದು ಒಳ್ಳೆ ಕಾಂಪಿಟೇಟಿವ್ ಟೋಟಲ್ ಅನ್ನು ನಾವು ಬೋರ್ಡ್ ಮೇಲೆ ಹಾಕೋತೀವಿ, ಡಿಫೆಂಡ್ ಮಾಡ್ತೀವಿ ಅಂತೇಳಿ. ಅದ್ರ ತಕ್ಕಾಗಿ ಬ್ಯಾಟರ್ಸ್ ಇಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ನ್ಯೂ ಬಾಲ್ ವಿನಯ್ ಫಾರ್ ಥರ್ಡ್ ಓವರ್. ಸೆಕೆಂಡ್ ಓವರ್ ಆಫ್ ವಿನಯ್. ಫಸ್ಟ್ ಓವರಲ್ಲಿ 8 runs ಅನ್ನು ಕೊಟ್ಟಂತ ಬೌಲರ್ ಇವಾಗ ಅವರ ಕೋಟಾದ 2ನೇ ಓವರನ್ನ ಬೌಲ್ ಮಾಡ್ತಿದ್ದಾರೆ. ಸ್ಲೋ ಓವರ್ 1 ಇದು, ಬಿಸ್ಕೆಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಬ್ಯಾಟರ್ ಕನ್ಫ್ಯೂಸ್ ಮಾಡ್ತಾರೆ, ಪೇಸಲ್ ವೇರಿಯೇಷನ್. ಸ್ಲೋ ಓವರ್ 1 ಕನ್ಫ್ಯೂಸ್ ಆಗ್ತಾರೆ ಹರೀಶ್ ಅವರು. ಸೆಕೆಂಡ್ ಬ್ರೇಕ್ ಥ್ರೂ ಸಿಗುತ್ತೆ. ರನ್ಸ್ ಫ್ಲೋ ಆಗ್ತಾ ಇತ್ತು, ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಅಂದ ಕೂಡಲೇ ಇವಾಗ ವಿನಯ್ ಅವರು ಬಂದು ಬ್ರೇಕ್ ಥ್ರೂ ಅನ್ನ ತಂದು ಕೊಡ್ತಾ ಇದ್ದಾರೆ. ವಿನೋದ್ ಕುಮಾರ್ ಆರ್ ನ್ಯೂ ಬ್ಯಾಟರ್. ಪುರುಷೋತ್ತಮ್ ನಾನ್ ಸ್ಟ್ರೈಕರ್ ಎಂಡಲ್ಲಿ ಪ್ರೀವಿಯಸ್ ಓವರಲ್ಲಿ ಒಂದು ಜಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡಿದಂಥ ಪ್ಲೇಯರ್, 2 6 ಅನ್ನ ಹೊಡೆದಂಥ ವಿನಯ್. ಇದು ಸಾಕಾಗಿದೆ, ಬೆಂಕಿ ಬೌಲಿಂಗ್ ಅಂತಾನೆ ಹೇಳ್ಬೋದು ವಿನಯ್ ಅವ್ರ ಕಡೆಯಿಂದ. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಿದ್ದಾರೆ. ತುಂಬಾ ಶಾರ್ಟ್ ಆಗಿದೆ, ವೈಡ್ ಅಂತ ಕಾಲ್ ಬರುತ್ತೆ. ಬ್ಯಾಟರ್ ಇಂದ ದೂರ ಇಡುವಂತ ಒಂದು ಪ್ರಯತ್ನವನ್ನ ಮಾಡಿದಂತ ವಿನಯ್ ತುಂಬಾನೇ ದೂರ ಆಯಿತು, ವೈಡ್ ಅಂತ ಕಾಲ್ ಬರ್ತಾ ಇದೆ. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ, ಕನೆಕ್ಷನ್ ಸಿಗ್ತಾ ಇಲ್ಲ, ಕಮ್ ಬ್ಯಾಕ್ ಮಾಡ್ತಾ ಇದೆ ಇಲ್ಲಿ ಟೀಮ್ ವಿಜಯ್ ಕರ್ನಾಟಕ. ಸೂಪರ್ ಬೌಲಿಂಗ್ ಇದು, ಸಖತ್ ಬೌಲಿಂಗ್ ಇದು. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ, ಡಾಟ್ ಬಾಲ್ ಆಗ್ತಾ ಇದೆ ಇಲ್ಲಿ. ಮಿಡ್ ವಿಕೆಟ್ ಕಡೆ ಹೊಡೆಯುವಂತ ಪ್ರಯತ್ನ, ಪ್ರೊಟೆಕ್ಷನ್ ಇದೆ, ಸ್ಕ್ವೇರ್ ಲೆಗ್ ಇದೆ, ಮಿಡ್ ವಿಕೆಟ್ ಇದೆ, ಒಂದು ಒಳ್ಳೆ ಬೌಲಿಂಗ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಅಕಾರ್ಡಿಂಗ್ ಟು ಫೀಲ್ಡ್ ಬೌಲ್ ಮಾಡ್ತಿದ್ದಾರೆ ವಿನಯ್. ಲಾಸ್ಟ್ ಬಾಲ್ ಇದೆ ಥರ್ಡ್ ಓವರಲ್ಲಿ. ವಿಕೆಟ್ ಬಿಟ್ಟು ಹೊಡೆಯುವಂತ ಪ್ರಯತ್ನ, ಇದು ಟಿನ್ ಮಾಡ್ತಾರೆ.
ಕಳಿಸ್ತಾರೆ ಪುರುಷೋತ್ತಮ್ ಅವರನ್ನ ಪೆವಿಲಿಯನ್ ಕಡೆ. ವಿನಯ್ ಅವರು ಸೆಕೆಂಡ್ ವಿಕೆಟ್ ಸಿಗುತ್ತೆ. ಇಮಿಡಿಯೇಟ್ ಆಗಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನ ಇಲ್ಲಿ ದೂರದರ್ಶನ್ ಚಂದನ ಕಡೆಯಿಂದ. ಒಂದು ಒಳ್ಳೆ ಬೌಲಿಂಗ್ ಡಿಸ್ಪ್ಲೇ ಅಂತ ಹೇಳ್ಬೋದು. ವಿನಯ್ ಮತ್ತೊಂದು ಬ್ರೇಕ್ ಥ್ರೂ ಅನ್ನ ತಂದು ಕೊಡ್ತಾ ಇದ್ದಾರೆ. Captain Bairegoda for fourth over. Juicy full toss. Deep covers ಕಡೆ ಹೊಡಿತಾರೆ ಇಲ್ಲಿ. ಕಟ್ ಮಾಡ್ತಾರೆ ಡೀಪ್ ಕವರ್ಸ್ ಫೀಲ್ಡರ್. 2 runs ಸಿಗುತ್ತೆ ವಿನಯ್ ಕುಮಾರ್. ಶಾಟ್ ಚೆನ್ನಾಗಿದೆ, ಕನೆಕ್ಷನ್ ಚೆನ್ನಾಗಿದೆ, ಗ್ಯಾಪ್ ಅಲ್ಲಿದೆ. ವೆಲ್ಕಮ್ ಬೌಂಡ್ರಿ. ಕೂತೊಡೆಯುವಂತಹ ಪ್ರಯತ್ನ. ಒಂದು ಬೌಂಡ್ರಿ ಬಳಿಕ ಒಂದು ಸಿಂಗಲ್ ಅನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ತಿದ್ದಾರೆ. ಟಾಪ್ ಎಡ್ಜ್ ಆಗ್ತಾ ಇದೆ. ಬೌಲರ್ಸ್ ಸ್ವಲ್ಪ ಇವಾಗ ರನ್ಸ್ ಅನ್ನ ಲೀಕ್ ಮಾಡ್ತಾ ಇದ್ದಾರೆ. ಲಕ್ಕಿ ರನ್ಸ್ ಬರ್ತಾ ಇದೆ. ಔಟ್ ಎಡ್ಜ್ ಇಂದ ಸಿಂಗಲ್ ಅನ್ನ ಕೂಡ ಕಂಪ್ಲೀಟ್ ಮಾಡ್ಕೋತಾರೆ. ರನ್ಸ್ ಬರ್ತಾ ಇಲ್ಲ ಇಲ್ಲಿ. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ, ಬ್ಲೈಂಡೆಡ್ ಶಾಟ್ ಅಂತಾನೆ ಹೇಳ್ಬೋದು. ಬಿಗ್ ಶಾಟ್ಸ್ ಟ್ರೈ ಮಾಡ್ತಾ ಇದ್ದಾರೆ, ಕನೆಕ್ಷನ್ ಸಿಗ್ತಾ ಇಲ್ಲ. ಓವರ್ ಬೌಂಡ್ರಿ ಬಂದಿತ್ತು, ಅನಂತರ ಮತ್ತೆ ಕಮ್ ಬ್ಯಾಕ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ಕ್ಯಾಪ್ಟನ್ ಬೈರೇಗೌಡ. ಮತ್ತೆ ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ ಸ್ಯಾಡ್ ಆಗುತ್ತೆ ಇಲ್ಲಿ ಲಾಸ್ಟ್ ಬಾಲ್ ಅಲ್ಲಿ. ಬಿಗ್ ಶಾಟ್ ಬರ್ತಾ ಇದೆ ಡೀಪ್ ಮಿಡ್ ವಿಕೆಟ್ ಕಡೆ. ಸಾಕಾಗಿರೋಂಥ ಒಂದು ಫೀಲ್ಡಿಂಗ್ ಅಂತ ಹೇಳ್ಬೋದು. ಕ್ಯಾಚ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ, ವಿಕೆಟ್ ಸಿಗುತ್ತೆ ಲಾಸ್ಟ್ ಬಾಲ್ ಅಲ್ಲಿ. ವಿನೋದ್ ಕುಮಾರ್ ಬ್ಯಾಕ್ ಟು ಪೆವಿಲಿಯನ್. 36 for 4 after 4 overs. ವಿನೋದ್ ಕುಮಾರ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಬಿಗ್ ಶಾಟ್ ಆಡುವಂತ ಪ್ರಯತ್ನ, ಪ್ರತಿ ಬಾಲ್ ಅಲ್ಲೂ ಕೂಡ ಬ್ಯಾಟ್ ಸ್ವಿಂಗ್ ಮಾಡ್ತಾನೆ ಇದ್ರು, ಬಿಗ್ ಶಾಟ್ಸ್ ಟ್ರೈ ಮಾಡ್ತಾನೆ ಇದ್ರು. ಬಟ್ ಇವಾಗ ಫೈನಲಿ ಬ್ರೇಕ್ ಥ್ರೂ ಅನ್ನ ತಂದು ಕೊಡ್ತಾ ಇದ್ದಾರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾನೆ ಹೇಳ್ಬೋದು ಇಲ್ಲಿ. ಅಖಿಲೇಶ್ ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ಸ್ ಆಡ್ ಆಗ್ತಾ ಇದೆ ಇಲ್ಲಿ. ಸ್ವಲ್ಪ ಲೈನ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಖಿಲೇಶ್. ತುಂಬಾನೇ ಶಾರ್ಟ್ ಇತ್ತು. ಮತ್ತೆ ಸೇಮ್ ಬಾಲ್. ಅಖಿಲೇಶ್ ಸ್ವಲ್ಪ ಬ್ಯಾಟರ್ ಇಂದ ದೂರ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ತುಂಬಾನೇ ದೂರ ಬೌಲ್ ಮಾಡ್ತಿದ್ದಾರೆ. ವೈಡ್ ಅಂತ ಕಾಲ್ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ರನ್ಸ್ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಶಾಟ್ ಇದೆ, ಫುಲ್ ಮಾಡ್ತಾರೆ, ಕ್ಯಾಚ್ ತಗೋತಾರ ನೋಡ್ಬೇಕಿಲ್ಲಿ. ಓ ಮೈ ಗಾಡ್, ವಾಟ್ ಅ ಕ್ಯಾಚ್! ಒನ್ ಹ್ಯಾಂಡೆಡ್ ಕ್ಯಾಚ್, ಅನ್ಬಿಲೀವಬಲ್. ಸಖತ್ತಾಗಿರೋಂಥ ಒಂದು ಫೀಲ್ಡಿಂಗ್ ನೋಡ್ತಾ ಇದೀವಿ ಇಲ್ಲಿ.
ಸೂಪರ್ ಫೀಲ್ಡಿಂಗ್, ಒನ್ ಹ್ಯಾಂಡೆಡ್ ಕ್ಯಾಚ್, ಬ್ಯಾಕ್ವರ್ಡ್ ರನ್ನಿಂಗ್ ಕ್ಯಾಚ್ ಅಲ್ಲಿ ಈ ರೀತಿ ಕ್ಯಾಚ್ ತಗೊಳ್ಳೋದು ತುಂಬಾ ಕಷ್ಟ. ಮತ್ತೊಂದು ಬ್ರೇಕ್ ಥ್ರೂ ಸಿಗುತ್ತೆ. $38 for 5. ಮತ್ತೆ ವೈಡ್ ಬಾಲ್, ಥರ್ಡ್ ವೈಡ್ ಬಾಲ್. ಜಸ್ಟ್ ಒನ್ ಬಾಲ್ ಮಾತ್ರ ಕಂಪ್ಲೀಟ್ ಆಗ್ತಾ ಇದೆ, 3 ವೈಡ್ ಬಾಲ್. ಬಟ್ ನ್ಯೂ ಬ್ಯಾಟರ್ ಇವಾಗ ಕ್ಯಾಪ್ಟನ್ ಬರ್ತಾ ಇದ್ದಾರೆ, ಸುಧಾಕರ್ ಫ್ರಮ್ ಡಿ ಚಂದನ. ಓ, ಬಿದ್ದೊಳಗೆ ಬರ್ತಾ ಇದೆ, ಪೇಸ್ ವೇರಿ ಮಾಡ್ತಾ ಇದ್ದಾರೆ. ಒಂದು ಬಾಲನ್ನು ಬ್ಯಾಟ್ರಿಂದ ಆಚೆ ಇಡುವಂಥ ಪ್ರಯತ್ನ, ಒಮ್ಮೆ ಬ್ಯಾಟರ್ ಒಳಗೆ ತರುವಂಥ ಪ್ರಯತ್ನ. ಇಲ್ಲಿ ಆಫ್ ಕಟ್, ಲೆಗ್ ಕಟ್ ಟೈಪ್ ಡೆಲಿವರೀಸ್ ಆಗ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಈ ಲೈನ್ ಚೆನ್ನಾಗಿದೆ. ಇದು ಮತ್ತೊಂದು ಡಾಟ್ ಸಿಗುತ್ತಿಲ್ಲಿ. ಇನ್ನು ಕೂಡ 3 ಬಾಲ್ ಇದೆ 5th ಓವರಲ್ಲಿ. ಯಾವ ರೀತಿ ಫಿನಿಶ್ ಮಾಡ್ತಾರೆ ನೋಡ್ಬೇಕು ಅಖಿಲೇಶ್. ಬ್ಯಾಕ್ವರ್ಡ್ ಪಾಯಿಂಟ್ ಕಡೆ ಜಸ್ಟ್ ದಿಕ್ ತೋರಿಸ್ತಾರೆ, ಮಿಸ್ಫೀಲ್ಡ್ ಆಗುತ್ತೆ. ಸೆಕೆಂಡ್ ರನ್ ಕೂಡ ಕಂಪ್ಲೀಟ್ ಮಾಡ್ಕೋತಾರೆ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲ, ಒಂದು ಮಿಸ್ಫೀಲ್ಡ್ ಇಂದ ಸೆಕೆಂಡ್ ರನ್ ಸಿಗುತ್ತೆ. 41 for 5, lost 2 ball remaining. ಬ್ಲಾಕ್ ಹಾಕುವಂತ ಪ್ರಯತ್ನ ಇಲ್ಲಿ. ಮಿಸ್ಫೀಲ್ಡ್ ಆದರೂ ಕೂಡ ಪ್ರೊಟೆಕ್ಷನ್ ಇದೆ, ಮಿಡ್ ವಿಕೆಟ್ ಫೀಲ್ಡರ್ ಕಟ್ ಮಾಡ್ತಾರೆ, ಸಿಂಗಲ್ ಸಿಗುತ್ತೆ. 42 for 5, lost ball of 5th over. ಸ್ಟ್ಯಾಂಪ್ ಟು ಸ್ಟ್ಯಾಂಪ್ ಅಟ್ಯಾಕ್ ಮಾಡ್ತಿದ್ದಾರೆ ಇಲ್ಲಿ. ಲೆಗ್ ಬೈ ಅನ್ನೋಂಥ ಕಾಲ್ ಬರ್ತಾ ಇದೆ, ಡಾಟ್ ಇಂದ ಫಿನಿಶ್ ಆಗುತ್ತೆ. 5th over ಆಫ್ಟರ್ 5 overs. ಡಿ ಚಂದನ 42 ಲಾಸ್ ಆಫ್ 5 ವಿಕೆಟ್ಸ್. 5 ಓವರ್ಗಳ ನಂತರ 42 ಡಿ ಚಂದನ. ಕ್ಯಾಪ್ಟನ್ ಫಾರ್ ಫೈನಲ್ ಓವರ್. ಲಾಸ್ಟ್ ಓವರ್ ಜವಾಬ್ದಾರಿಯನ್ನ ಇವಾಗ ಕ್ಯಾಪ್ಟನ್ ತಗೋತಾ ಇದ್ದಾರೆ. ಓಹೋ, ಲೆಗ್ ಸ್ಟಂಪ್ ಹೊಡಿತಾರೆ, ಬುಡ ಹೊಡೆಯುವಂತ ಪ್ರಯತ್ನ ಇಲ್ಲಿ. ವಿಕೆಟ್ಸ್ ಬಿಟ್ರು ಅಂದ್ರೆ ಮಿಸ್ ಮಾಡಲ್ಲ ಇಲ್ಲಿ ಕ್ಯಾಪ್ಟನ್ ಬೈರೇಗೌಡರು. ವಿಕೆಟ್ ಅನ್ನ ತೆಗಿತಾ ಇದ್ದಾರೆ ಇಲ್ಲಿ. ಬ್ರೇಕ್ ಥ್ರೂ ಬರ್ತಾ ಇದೆ. ಫಸ್ಟ್ 2 ಓವರ್ ಅನ್ನ ನಾವು ಗಮನಿಸಿದ್ರೆ ಖಂಡಿತವಾಗ್ಲೂ ಒಂದು 60 ಪ್ಲಸ್ ರನ್ಸ್ ಮಾಡುವಂತ ಒಂದು ಆಪರ್ಚುನಿಟಿ ಇತ್ತು. ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡಿಲ್ಲಿ ಸ್ವಲ್ಪ ರನ್ ರೇಟ್ ಕೂಡ ಇಲ್ಲಿ ಕಮ್ಮಿ ಆಗ್ತಾ ಇದೆ. ನ್ಯೂ ಬ್ಯಾಟರ್ ಹರ್ಷ, ಫಾಸ್ಟ್ ಬಾಲ್ ಆನ್ ದ ಮಾರ್ಕ್. ಫೈನಲ್ ಓವರ್, ಸಿಂಗಲ್ ಸಾಕಾಗಲ್ಲ, ಬೇಕಾಗುತ್ತೆ ಬಿಗ್ ಶಾಟ್ಸ್ ಬರಬೇಕಾಗುತ್ತೆ. ಬೌಂಡ್ರಿ ಸಿಕ್ಸರ್ಸ್ ಅನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟೀಮ್. ಲೆಗ್ ಬಾಯ್ಸ್, ಜಸ್ಟ್ ಬ್ಯಾಟರ್ ವಾಕಿಂಗ್ ಮಾಡಬೇಕಷ್ಟೇ. ಲೆಗ್ ಬಾಯ್ಸ್ ಯಾವುದೇ ರೀತಿ ರನ್ಸ್ ಇರೋದಿಲ್ಲ. ಬ್ಯಾಟರ್ ಬಾಡಿ ಮೇಲೆ ಇಡುವಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಸಿಯಾಗಿ ರನ್ಸ್ ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಕ್ಯಾಪ್ಟನ್ ಬೈರೇಗೌಡರು. ಒಂದು ಒಳ್ಳೆ ಆಲೋಚನೆ. ಫೈನಲ್ ಓವರ್ ನಾನೇ ಮಾಡ್ತೀನಿ, ನಾನೇ ಒಂದು ಪ್ರೊಸೀಡಿಂಗ್ಸ್ ಎಲ್ಲ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ಕ್ಯಾಚರ್ ಅಂತ ಕಾಲ್ ಇತ್ತು, ಕವರ್ಸ್ ಮೇಲೆ ಹೊಡೆಯುವಂತ ಪ್ರಯತ್ನ ಇಲ್ಲಿ. ಸಿಂಗಲ್ ಸಿಗುತ್ತೆ ಈಸಿಯಾಗಿ. ಸಿಂಗಲ್ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ರನ್ ಅವಕಾಶ ಇತ್ತು, ಬಟ್ ಜಸ್ಟ್ ಸಿಂಗಲ್ ಮಾತ್ರ ಬರ್ತಾ ಇದೆ ಇಲ್ಲಿ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಫೈನಲ್ 2 ಡೆಲಿವರೀಸ್ ಮೋರ್. ಶಾರ್ಟ್ ಆಗಿದೆ, ಪುಲ್ ಮಾಡ್ತಾರೆ.
ಮಿಸ್ಫೀಲ್ಡ್ ಆಗುತ್ತೆ. ಡಬಲ್ ಮೈಂಡೆಡ್, ಇದು ಕ್ಯಾಚ್ ಹಿಡಿಯೋದ ಅಥವಾ ತಡೆಯೋದ ಅನ್ನೋಂಥ ಒಂದು ಪ್ರಯತ್ನ ಇಲ್ಲಿ ಮಿಸ್ ಜಡ್ಜ್ಮೆಂಟ್ ಆಗುತ್ತೆ. ಮಿಸ್ ಫೀಲ್ಡ್ ಇದ್ರೆ ಬೌಂಡ್ರಿ ಸಿಗುತ್ತೆ. ಇದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಡಿ ಚಂದನ ಟೀಮಿಗೆ. ಒಂದು ಒಳ್ಳೆ ಬೌಂಡ್ರಿ ಅಂತಾನೆ ಹೇಳ್ಬೋದು. ಮಸ್ಟ್ ಬೌಂಡ್ರಿ ಇಲ್ಲಿ. ಫೈನಲ್ ಬಾಲ್. ವೈಡ್ ಕಾಲ್ ಬರ್ತಾ ಇದೆ. ಇನ್ನು ಕೂಡ ಫೈನಲ್ ಬಾಲ್ ಉಳಿದಿದೆ. 50ರ ಆಸುಪಾಸು. 49 ಲಾಸ್ಟ್ ಬಾಲ್ ರಿಮೈನಿಂಗ್. ಶಾಟ್ ಚೆನ್ನಾಗಿದೆ. ಫೈನಲ್ ಬಾಲ್ ಅಲ್ಲಿ ಮಿಡ್ ವಿಕೆಟ್ ಕಡೆ ಸಿಂಗಲ್ ಕಂಪ್ಲೀಟ್ ಮಾಡ್ತಾರೆ. 2 ರನ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಫಿನಿಶ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸ್. ಟೀಮ್ 50 ಕೂಡ ಕಂಪ್ಲೀಟ್ ಮಾಡ್ಕೋತಾರೆ. 51 ಫಾರ್ 6 ಡಿ ಚಂದನ. ಒಂದು ಒಳ್ಳೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ವಿಜಯ್ ಕರ್ನಾಟಕ ಕಡೆಯಿಂದ. ಫಸ್ಟ್ 2 ಓವರಲ್ಲಿ 25 ಪವರ್ ಪ್ಲೇ ಅಲ್ಲಿ ಡಾಮಿನೇಟ್ ಮಾಡಿದಂಥ ಡಿ ಚಂದನ ಬ್ಯಾಟರ್ಸಿಗೆ ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನದಿಂದ ಬೈರೇಗೌಡರು ಮತ್ತು ಅಖಿಲೇಶ್ ಎಲ್ಲರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಕಮ್ ಬ್ಯಾಕ್ ಮಾಡ್ತಾರೆ ಇಲ್ಲಿ ಟೀಮ್ ವಿಜಯ್ ಕರ್ನಾಟಕ. ಒಂದು ಕಾಂಪಿಟೇಟಿವ್ ಟೋಟಲ್, ಒಂದು ಫೈಟಿಂಗ್ ಟೋಟಲ್ ಅಂತ ಹೇಳ್ಬೋದು ಈ ಒಂದು ಗ್ರೌಂಡಲ್ಲಿ. 52 ರನ್ಸ್ ಟಾರ್ಗೆಟ್. ಈ ಮೊತ್ತವನ್ನು ಉಳಿಸಬೇಕಾದ್ರೆ ಬೌಲರ್ಸ್ಗಳು ಸಖತ್ ಕಷ್ಟ ಬೀಳಬೇಕಾಗತ್ತೆ. ಫಸ್ಟ್ ಇನ್ನಿಂಗ್ಸ್ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. 52 is a target for team ವಿಜಯ್ ಕರ್ನಾಟಕ. ಒಂದು ಶಾರ್ಟ್ ಬ್ರೇಕ್ ಮತ್ತೆ ಚೇಸ್ ಸ್ಟಾರ್ಟ್ ಆಗುತ್ತೆ. ಕಾಂಬಾಕ್ಸ್ ಅಲ್ಲೂ ಕೂಡ ಇವಾಗ ಬದಲಾವಣೆ. $52 is the target. ಓಪನರ್ಸ್ ಆಗಿ ಕ್ಯಾಪ್ಟನ್ ಬೈರೇಗೌಡರು ಮತ್ತು ಹರೀಶ್ ಚಂದ್ರ ಓಪನರ್ಸ್ ಕಡೆ ಕಳೀತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಚೇಸ್. 52 is a target number in 6 overs.
ಟೈಟ್ ಫೀಲ್ಡ್ ಸೆಟ್ ಮಾಡಿದ್ದಾರೆ ಇಲ್ಲಿ ಡಿ ಚಂದನ ಕ್ಯಾಪ್ಟನ್ ಮತ್ತು ಬೌಲರ್ ಹರೀಶ್ ಎಂ. ನೋಡಬೇಕಾಗುತ್ತೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತಿನ ಫಸ್ಟ್ ಮ್ಯಾಚ್ ಒಂದು ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು. ಫಸ್ಟ್ ಬ್ಯಾಟಿಂಗ್ ಟೀಮ್ ಒಂದು ಸಖತ್ತಾಗಿರೋಂಥ ಒಂದು ಬ್ಯಾಟಿಂಗ್ ಡಿಸ್ಪ್ಲೇ ಮಾಡಿದ್ರು. ಡೌನ್ ದ ಲೆಗ್ ಸೈಡ್ ಹೋಗ್ತಾ ಇದೆ, ವೈಡ್ ಕಾಲ್ ಬರುತ್ತೆ, ವೈಡ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಚೇಸಿಂಗ್. ಯಾವುದೇ ಬಾಲ್ ಇಲ್ಲದೆ ಇವಾಗ ಎಕ್ಸ್ಟ್ರಾ ರನ್ಸ್ ಇಂದ ವಿಜಯ್ ಕರ್ನಾಟಕ ಚೇಸಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. 1 ವಿತೌಟ್ ಲಾಸ್. ಮತ್ತೊಂದು ವೈಡ್ ಬಾಲ್, ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ಸ್. ಫಸ್ಟ್ ಇನ್ನಿಂಗ್ಸ್ ಕೂಡ ನೋಡಿದ್ವಿ, ಸಖತ್ ಒಂದು 10ರಿಂದ ಅದಕ್ಕೂ ಜಾಸ್ತಿ ವೈಡ್ ಬಾಲ್ಸ್ ಅನ್ನು ಹಾಕಿದ್ರು ಬೌಲರ್ಸ್. ಇಲ್ಲಿ ಫಸ್ಟ್ ಓವರಲ್ಲಿ ಫಸ್ಟ್ 2 ಬಾಲಲ್ಲಿ ವೈಡ್ ಬಾಲ್ ಬರ್ತಾ ಇದೆ. ಇದು ಚೆನ್ನಾಗಿದೆ. ಇದು ಬ್ಯಾಟರ್ ಇಂದ ಆಚೆ ಇಡ್ತಾ ಇದ್ದಾರೆ. ವಿಕೆಟ್ಸ್ ಬಿಟ್ಟು ಹೊಡೆಯುವಂತ ಪ್ರಯತ್ನ ಮಾಡಿದ್ರು, ಬಟ್ ಕನೆಕ್ಷನ್ ಸಿಗ್ತಾ ಇಲ್ಲ. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ, ನಿಕ್ ಆಗುತ್ತೆ, ಇನ್ಸೈಡ್ ಎಡ್ಜ್ ಆಗುತ್ತೆ, ತಡೆಯಕ್ಕಾಗಲ್ಲ ಇಲ್ಲಿ. ಬೌಂಡ್ರಿ ಅಂತ ಕಾಲ್ ಬರುತ್ತೆ. ಔಟ್ಫೀಲ್ಡ್ ಸಾಕಾತ್ ಫಾಸ್ಟ್ ಇದೆ. ಹಾರ್ಡ್ ಬಾಲ್ ಇರೋದ್ರಿಂದ ಒಂದ್ಸರಿ ನಿಕ್ ಆಯ್ತಂದ್ರೆ ತಡೆಯಕ್ಕಾಗಲ್ಲ. ಫಸ್ಟ್ ಬೌಂಡ್ರಿ ಫ್ರಮ್ ಬೈರೇಗೌಡ್ರು ಕ್ಯಾಪ್ಟನ್. ಒಂದು ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಬೈರೇಗೌಡ್ರ ಕಡೆಯಿಂದ ಒಂದು ಸಖತ್ತಾಗಿರೋಂಥ ಒಂದು ಲೈನ್ ಅಪ್ ಅನ್ನ ಕಣಕ್ಕಿಳಿಸಿದ್ದಾರೆ ಇವತ್ತು ವಿಜಯ್ ಕರ್ನಾಟಕ. ಇದು ಬುದ್ಧಿವಂತಿಕೆ ಆಟ. ಇದು ನೋಡಿದ್ರು ಗ್ಯಾಪ್ ಆಚೆ ಆಗ್ತಾ ಇದ್ದಾರೆ ಅಂತ ಗೊತ್ತು. ಇಲ್ಲ ಪ್ರೊಟೆಕ್ಷನ್, ಪವರ್ ಪ್ಲೇ ಇರೋದ್ರಿಂದ ಗ್ಯಾಪ್ ಇರುತ್ತೆ, ಸಿಗುತ್ತೆ ಮತ್ತೊಂದು ಬೌಂಡ್ರಿ. ಥರ್ಡ್ ಮ್ಯಾನ್ ಕಡೆ ಜಸ್ಟ್ ಡೆಲಿಕೇಟ್ ಕಟ್ ಶಾಟ್ ಅಂತಾನೆ ಹೇಳ್ಬೋದು. ಗ್ಯಾಪ್ ಅಲ್ಲಿ ಬೌಂಡ್ರಿ ಕಲೆಕ್ಟ್ ಮಾಡ್ಕೋತಾರೆ. 10 without loss. First over in progress. Last 3 ball remaining. Defensive shot. Back to back boundaries ಬಳಿಕ ಇವಾಗ ಒಂದು ಡಾಟ್ ಬಾಲ್ ಅನ್ನ ಹರೀಶ್ ಮಾಡ್ತಾ ಇದ್ದಾರೆ. ಬೇಕಾಗುತ್ತೆ ಡಾಟ್ ಬಾಲ್ಸ್ ಪ್ಲಸ್ ರೆಗ್ಯುಲರ್ ಇಂಟರ್ವೆಲ್ಸ್ ವಿಕೆಟ್ಸ್ ಅನ್ನ ತೆಗಿಬೇಕಾಗುತ್ತೆ ಇಲ್ಲಿ ಡಿ ಚಂದನ ಬೌಲರ್ಸ್. ಟ್ಯಾಪ್ ಡ್ರಾ ಡೈರೆಕ್ಟ್ ಹಿಟ್ ಆಗಿದ್ರೆ ಅವಕಾಶ ಇತ್ತು, ಇಲ್ಲಿ ಕ್ರಿಯೇಟ್ ಮಾಡಿದ್ರು. ಸಿಂಗಲ್ ಸಿಗುತ್ತೆ, ಕ್ವಿಕ್ ಸಿಂಗಲ್, ರಿಸ್ಕಿ ಸಿಂಗಲ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. Final lost ball. Sir, lost ball. ನಿಕ್ಕಾಗುತ್ತೆ. ಲಾಸ್ಟ್ ಬಾಲ್ ಆಫ್ ಓವರ್. ಹರೀಶ್ ಚಂದ್ರ ಫಸ್ಟ್ ಬಾಲ್ ಅಲ್ಲೇ ಗೋಲ್ಡನ್ ಡಕ್ ಔಟ್. ನಿರಾಸೆ ಆಗಿರ್ತಾರೆ. ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ಫಸ್ಟ್ ಓವರ್ ಅಲ್ಲಿ. ಲಾಸ್ಟ್ ಬಾಲ್ ಅಲ್ಲಿ ಬ್ರೇಕ್ ಥ್ರೂ ಬರುತ್ತೆ. ಡಿ ಚಂದ್ರ ಟೀಮ್ ಇವಾಗ ಸ್ವಲ್ಪ ಹ್ಯಾಪಿ ಆಗಿರ್ತಾರೆ. ಹೌದು, ಲಾಸ್ಟ್ ಬಾಲ್ ಅಲ್ಲಿ ಕಟ್ ಮಾಡುವಂತ ಒಂದು ಪ್ಲಾನ್, ಸತತವಾಗಿ ಒಂದು ಬ್ಯಾಟರ್ಸ್ ಇಂದ ದೂರ ಇಡುವಂತ ಒಂದು ಪ್ಲಾನ್ ಮಾಡಿದ್ರು. ಫೈನಲಿ ವಿಕೆಟ್ ಅನ್ನ ತೆಗಿತಾರೆ ಫಸ್ಟ್ ಓವರ್ ಅಲ್ಲಿ ಹರೀಶ್ ಎಂ. ಕಂಪ್ಲೀಟ್ ಆಗುತ್ತೆ ಫಸ್ಟ್ ಓವರ್. 11 for 1 after 1 overs. 11ಕ್ಕೆ ಮೊದಲ ಓವರ್ ನಂತರ
New bowler Abdul. Baire Gowda on strike. ಸಖತ್ ಶಾಟ್ ಇತ್ತಿದು, ಎತ್ತಾಕುವಂತ ಪ್ರಯತ್ನ, ಬಟ್ ಶಾಟ್ ಅಲ್ಲಿ ಅಷ್ಟೊಂದು ಪರ್ಫೆಕ್ಷನ್ ಇರಲಿಲ್ಲ. ಬಟ್ ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಅಲ್ಲಿ ಸಿಂಗಲ್ ಸಿಗುತ್ತೆ. 12 for 1. Still 40 runs need in 29 balls. ವೈಡ್ ಅಂತ ಬರುತ್ತೆ, ಇಲ್ಲಿ ಕಾಲ್ ಬರುತ್ತೆ. ಡ್ಯಾನ್ಸಿಂಗ್ ಮೂನ್ ಸ್ಟಾರ್ಟ್ ಆಗುತ್ತೆ. ವೈಡ್ ಬಂದಿದ್ದ ಕೂಡಲೇ ಮತ್ತೆ ವೈಡ್ ಬಾಲ್, ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ಸ್. ಫಸ್ಟ್ ಓವರಲ್ಲೂ ಕೂಡ ಫಸ್ಟ್ 2 ಬಾಲ್ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾಸ್ ಬಂದಿತ್ತು. ಸೆಕೆಂಡ್ ಓವರಲ್ಲೂ ಕೂಡ ಇವಾಗ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ಸ್ ಬರ್ತಾ ಇದೆ. ಲಾಸ್ಟ್ ಸೆಕೆಂಡ್ ಅಲ್ಲಿ ಬ್ಯಾಟ್ ಲ್ಯಾಂಡ್ ಮಾಡ್ತಾರೆ. ಮತ್ತೊಂದು ಸಿಂಗಲ್ ಸಿಗುತ್ತಿಲ್ಲ. 15 for 1. ಬಿಗ್ ಶಾಟ್ ಬರ್ತಾ ಇದೆ. ಏರಿಯಲ್ ರೂಟ್ ಲಾಫ್ಟೆಡ್ ಶಾಟ್, ಕ್ಯಾಚ್ ಕಲೆಕ್ಟ್ ಮಾಡ್ಕೋತಾರೆ. ತುಂಬಾ ಎತ್ತರ ಇತ್ತು, ಬಟ್ ಡಿಸ್ಟೆನ್ಸ್ ಕ್ಲಿಯರ್ ಆಗಲ್ಲ. ಹೋಗ್ಬೇಕಾಗುತ್ತೆ ಕ್ಯಾಪ್ಟನ್ ಪೆವಿಲಿಯನ್ ಕಡೆ. ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟಿದ್ರು. 15ಕ್ಕೆ 2ನೇ ವಿಕೆಟ್ ಎಲ್ಲ ಕಳ್ಕೊತಾ ಇದ್ದಾರೆ ಇಲ್ಲಿ ವಿಜಯ್ ಕರ್ನಾಟಕ. ನ್ಯೂ ಬ್ಯಾಟರ್ ಅನ್ಸಾರಿ ಇನ್. ನೋಡ್ತಾ ಇದ್ದೀವಿ ನಾವು ಕ್ರೀಡಾಂಗಣದಲ್ಲಿ ಹಾಗೂ ಆಟಗಾರ ಜರ್ಸಿ ಮೇಲೆ ನಮ್ಮ ಕನ್ನಡ ಚಲನಚಿತ್ರ ಮನಸ ವಾಚ ಕರ್ಮಣ ಮೂವಿಯ ಬೋರ್ಡಿಂಗ್ಸ್. ಒಳ್ಳೆ ಬೌಲಿಂಗ್ ಇದು. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ಸ್ ಅನ್ನ ಹಾಕಿದ್ರು. ಆ ಬಳಿಕ ಕಮ್ ಬ್ಯಾಕ್ ಮಾಡ್ಕೋತಾ ಇದ್ದಾರೆ. ಲಾಸ್ಟ್ 2 ಬಾಲ್ಸ್ ಇದೆ ಪವರ್ ಪ್ಲೇ ಅಲ್ಲಿ. ಫಿನಿಶ್ ಚೆನ್ನಾಗಿ ಮಾಡ್ತಾರ ಇಲ್ಲಿ ಅಬ್ದುಲ್ ನೋಡ್ಬೇಕಾಗತ್ತೆ. ಅನ್ಸಾರಿ ಇದ್ದಾರೆ ಸ್ಟ್ರೈಕ್ ಅಲ್ಲಿ. ಮತ್ತೆ ಬ್ಲಾಕ್ ಹೋಲ್ ಅಲ್ಲಿ ಹಾಕ್ತಾರೆ ಇಲ್ಲಿ. ರನ್ಔಟ್ ಆಪರ್ಚುನಿಟಿ ಇದೆ. ಥ್ರೋ ಚೆನ್ನಾಗಿರ್ಲಿಲ್ಲ. ಈಸಿಯಾಗಿ ಬೌಲರ್ ಕೊಟ್ಟಿದ್ರೆ ರನ್ಔಟ್ ಇತ್ತು. ಬ್ಯಾಕಪ್ ಕೂಡ ಇತ್ತು. ಕ್ವಿಕ್ ಆಗಿ ಥ್ರೋ ಮಾಡಿದ್ರೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದಾಗಿತ್ತು ಇಲ್ಲಿ. ಕ್ಲೀನ್ ಬೌಲ್ಡ್. ಮತ್ತೆ ಫೈನಲ್ ಬಾಲ್ ಸೆಕೆಂಡ್ ಓವರ್ ಅಲ್ಲಿ ವಿಕೆಟ್ ತಗೋತಾರೆ. ಫಸ್ಟ್ ಓವರ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಫೈನಲ್ ಬಾಲ್ ಅಲ್ಲಿ ವಿಕೆಟ್ ಕಳ್ಕೊಂಡಿದ್ರು. ಇವಾಗ ಮತ್ತೊಂದು ಬ್ರೇಕ್ ಥ್ರೂ ಸಿಗ್ತಾ ಇದೆ. ಸೆಕೆಂಡ್ ವಿಕೆಟ್ ಅನ್ನ ತೆಗಿತಾರೆ ಇಲ್ಲಿ ಅಬ್ದುಲ್. 16ಕ್ಕೆ 3, 16 for 3. ಫೈಟಿಂಗ್ ಟೋಟಲ್ ಅಂತ ಹೇಳ್ತಾ ಇದೀವಿ. ಒಂದು ಫೈಟಿಂಗ್ ಟೋಟಲ್ ಅನ್ನ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬೌಲರ್ಸ್. ಟಾಸ್ ಗೆದ್ದಾಗ ಹೇಳ್ತಾ ಇದ್ರು ಸುಧಾಕರ್ ಅವರು, ಟೆನ್ನಿಸ್ ಬಾಲ್ ಒಂದು ಒಳ್ಳೆ ಸ್ಕೋರ್, ಒಂದು ಫೈಟಿಂಗ್ ಟೋಟಲ್ ಇದ್ರೂ ಕೂಡ ನಾವು ಡಿಫೆಂಡ್ ಮಾಡ್ಕೊಳ್ತೀವಿ. ನಮ್ಮ ಟೀಮಲ್ಲಿ ಒಳ್ಳೆ ಬೌಲರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. 2 ಓವರಲ್ಲಿ 16 ರನ್ ಇದೆ. ಒಂದು ಒಳ್ಳೆ ಕರೆಂಟ್ ರನ್ ರೇಟ್ ಇದೆ. 8 ರನ್ಸ್ ಇದೆ. ಬೇಕಾಗಿರೋದು 9 ರನ್ಸ್ ಪರ್ ಓವರ್. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇಲ್ಲಿಂದ ಬರಬೇಕಾಗುತ್ತೆ ವಿಜಯ್ ಕರ್ನಾಟಕ ಟೀಮಿಗೆ. ಒಂದು ಪಾರ್ಟ್ನರ್ಶಿಪ್ ಇಲ್ಲಿ ಮ್ಯಾಚಿನ ಫಲಿತಾಂಶವೇ ಚೇಂಜ್ ಮಾಡುತ್ತೆ. ಅನ್ಸಾರಿ ಮತ್ತು ವಿನಯ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಇಲ್ಲಿ ಬಿಲ್ಡ್ ಮಾಡ್ತಾರಾ ಅಂತ ನೋಡ್ಬೇಕಾಗುತ್ತೆ. ಮತ್ತೆ ಹರೀಶ್ 4 ಓವರಲ್ಲಿ 36 ಲಿಮಿಟೆಡ್ ಓವರ್ಸ್. ಖಂಡಿತವಾಗ್ಲೂ 24 ಬಾಲಲ್ಲಿ 36 ರನ್ಸ್ ಅನ್ನ ಈಸಿಯಾಗಿ ಚೇಸ್ ಮಾಡ್ಬೋದು. ಬಟ್ 3 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಇಲ್ಲಿಂದ ವಿಕೆಟ್ಸ್ ಕಳ್ಕೊಳ್ಳದೆ ಒಂದು ಕ್ಯಾಲ್ಕುಲೇಟೆಡ್ ಗೇಮ್ ಅನ್ನು ಆಡಬೇಕಾಗುತ್ತೆ. ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಇಲ್ಲಿ
ಅನ್ಸರ್ ಅಥವಾ ವಿನಯ್ ಅವರು, ಅನ್ಸಾರಿ ಅಥವಾ ವಿನಯ್ ಅವರು. ಹರೀಶ್ ಫಸ್ಟ್ ಓವರಲ್ಲಿ 11 ರನ್ನನ್ನು ಬಿಟ್ಕೊಟ್ಟಿದ್ರು, ಒಂದು ವಿಕೆಟ್ ಕೂಡ ತೆಗೆದಿದ್ರು. ಮತ್ತೆ ಹರೀಶ್ ಅವರ ಓವರ್ ಇವಾಗ ಥರ್ಡ್ ಓವರ್ ಆಫ್ ಚೇಸಿಂಗ್. ಬರ್ತಾ ಇಲ್ಲ, ರನ್ಸ್ ಬರ್ತಾ ಇಲ್ಲ. ಪ್ರೆಷರ್ ಕೊಡ್ತಾ ಇದ್ದಾರೆ ಇಲ್ಲಿ ಬ್ಯಾಟರ್ಸ್ಗೆ. ನಾವು ಮಾತ್ರ ಈಸಿಯಾಗಿ ರನ್ಸ್ ಕೊಡಲ್ಲ, ಕಷ್ಟವಾಗಿ ಬೌಲ್ ಮಾಡ್ತೀವಿ, ಬೇಕಾದ್ರೆ ರನ್ಸ್ ಅನ್ನ ನೀವು ಗಳಿಸಿ ಅಂತ ಹೇಳ್ತಿದ್ದಾರೆ. ಚಾಲೆಂಜ್ ಮಾಡ್ತಾ ಇದ್ದಾರೆ ಬ್ಯಾಟರ್ಸ್ಗೆ. ಆನ್ ಸೈಡ್ ಆಡುವಂತಹ ಪ್ರಯತ್ನ, ಇದು ಬೌನ್ಸ್ ಆಗುತ್ತೆ. ಸ್ಕ್ವೇರ್ ಲೆಗ್ ಫೀಲ್ಡರ್, ಡೀಪ್ ಸ್ಕ್ವೇರ್ ಲೆಗ್ ಫೀಲ್ಡರ್ ತಲೆ ಮೇಲೆ ಹೋಗುತ್ತಿದ್ದು. ಬೌಂಡ್ರಿ ಅಂತ ಕಾಲ್ ಬರುತ್ತೆ. 24-3, 22 ಬಾಲ್ 32 ರನ್ ಬೇಕಾಗಿದ್ದು ಕೂಡ. Strike down the ground. ಪ್ರೊಟೆಕ್ಷನ್ ಇದೆ. ವೈಡಿಶ್ ಲಾಂಗ್ ಆನ್ ಅಲ್ಲಿ ಒಳ್ಳೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಇದು 2 ರನ್ಸ್ ಕಂಪ್ಲೀಟ್ ಮಾಡ್ತಾರೆ ಅನ್ಸಾರಿ. ಒಂದು ಟಾರ್ಗೆಟ್ ಚೇಸ್ ಮಾಡೋದ್ರಲ್ಲಿ ಅನ್ಸಾರಿ ಪಾತ್ರ ಬಹುಮುಖ್ಯ ಆಗಿರುತ್ತೆ. ಒಂದು ಒಳ್ಳೆ ಸ್ಲಾಗರ್, ಒಳ್ಳೆ ಬಿಗ್ ಶಾಟ್ಸ್ ಹೊಡೆಯುವಂಥ ಒಂದು ಎಬಿಲಿಟಿ ಇದೆ ಅನ್ಸರ್ ಅವ್ರ ಕಡೆಯಿಂದ. ಬಿಗ್ ಶಾಟ್ ಟ್ರೈ ಮಾಡ್ತಾ ಇದ್ದಾರೆ. ಬ್ಲಾಕ್ ಹೋಲ್ ಅಲ್ಲಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪುಡುಕೊಡಿಯುವಂತಹ ಪ್ರಯತ್ನ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ ಬೌಲರ್ ಹರೀಶ್. ಇದೊಳ್ಳೆ ಬಾಲ್, ಇದು ಸಖತ್ ಬಾಲ್. ಇದು ಮತ್ತೆ ಬ್ಲಾಕ್ ಹೋಲ್ ಅಲ್ಲಿ ಬೀಳ್ತಾ ಇದೆ. ಜಸ್ಟ್ 6 ರನ್ ಬಂದಿದೆ ಅಷ್ಟೇ 5 ಬಾಲ್ ಅಲ್ಲಿ. ಲಾಸ್ಟ್ ಬಾಲ್ ಅಲ್ಲಿ ಫಿನಿಶ್ ಚೆನ್ನಾಗಿ ಮಾಡ್ತಾರ ಅಥವಾ ಇಲ್ಲಿ ಅನ್ಸಾರಿ ಏನಾದರೂ ಮ್ಯಾಜಿಕ್ ಮಾಡ್ತಾರ ಫೈನಲ್ ಬಾಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಸ್ಟ್ರೈಕ್ ಉಳಿಸ್ಕೊಳ್ತಾರ ಅಥವಾ ಬಿಗ್ ಶಾಟ್ಸ್ ಟ್ರೈ ಮಾಡ್ತಾರ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಗ್ರೌಂಡ್ ಶಾಟ್ ಬರುತ್ತೆ, ಮಿಸ್ ಫೀಲ್ಡ್ ಆಗುತ್ತೆ, ರನ್ ಔಟ್ ಅವಕಾಶ ಇದೆ, ಮಿಸ್ ಮಾಡ್ತಾರೆ. ಇಲ್ಲಿ ವಿಕೆಟ್ ಕೀಪರ್ ಈಸಿ ಆಪರ್ಚುನಿಟಿ ಇತ್ತು, ರನ್ ಔಟ್ ಅವಕಾಶ ಇತ್ತು, ಕಲೆಕ್ಟ್ ಮಾಡಿದ್ರೆ ರನ್ ಔಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಲೈವ್ ಸಿಗುತ್ತೆ ಅನ್ಸಾರಿ ಅವರಿಗೆ. 2 ರನ್ ಕಂಪ್ಲೀಟ್ ಮಾಡ್ತಾರೆ. ಫೈನಲ್ ಬಾಲ್ ಅಲ್ಲಿ 8 ರನ್ ಬರುತ್ತೆ 3ನೇ ಓವರಲ್ಲಿ. 3 ಓವರ್ಗಳ ನಂತರ 24ಕ್ಕೆ 3. ಆಫ್ಟರ್ 3 overs 24 ಲಾಸ್ ಆಫ್ 3 ವಿಕೆಟ್ಸ್. ವಿಜಯ್ ಕರ್ನಾಟಕ. ಉಳಿದಂತ 18 ಬಾಲ್ ಅಲ್ಲಿ 28 ರನ್ ಬೇಕು. ಕ್ಲೋಸ್ ಆಗಿ ನಡೀತಾ ಇದೆ ಮ್ಯಾಚ್. ಇದು ಒಂದು ಒಳ್ಳೆ ಫೈಟಿಂಗ್ ಮ್ಯಾಚ್ ನೋಡ್ತಾ ಇದೀವಿ. ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಪ್ರೆಸೆಂಟ್ಸ್ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ಆರ್ಗನೈಸ್ ಮಾಡಿದಂಥ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್. Nibola Purushottam for 4th over. Oh, no ball. Beamer. No ball ಅಂತ ಕಾಲ್ ಬರ್ತಾ ಇದೆ. ಇದು ಕಾಸ್ಟ್ಲಿ ಆಗುತ್ತೆ. 18ಕ್ಕೆ 27 ಬೇಕು. ಫ್ರೀ ಹಿಟ್ ಸಿಗುತ್ತಿಲ್ಲ ವಿನಯ್ ಅವರಿಗೆ. ಕ್ಯಾಚ್ ಏನಂತ ಕಾಲ್ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಸಿಂಗಲ್ ಕಂಪ್ಲೀಟ್ ಮಾಡ್ತಾರೆ. ಜಸ್ಟ್ ಫ್ರೀ ಹಿಟ್ ಅಲ್ಲಿ ಸಿಂಗಲ್ ಮಾತ್ರ ಸಿಗುತ್ತೆ. 17 ಬಾಲ್ ಇದೆ, 26 ರನ್ ಬೇಕಾಗಿದೆ. ಕ್ಲೋಸ್ ಮ್ಯಾಚ್ ನೋಡ್ತಾ ಇದೀವಿ ನಾವು. ಆಲ್ ಅಷ್ಟೇ ಚೆನ್ನಾಗಿದೆ. ರಿಜ್ವಾನ್ ಶಾರ್ಟ್ ಟ್ರೈ ಮಾಡ್ತಾರೆ. ಬ್ಯಾಟ್ ಕರೆಕ್ಷನ್ ಸಿಗ್ತಾ ಇಲ್ಲ.
ನಿಕ್ ಆಗುತ್ತೆ. ಜಸ್ಟ್ ಸಿಂಗಲ್ ಮಾತ್ರ ಬರುತ್ತಿಲ್ಲಿ. 15 ಬಾಲಲ್ಲಿ 25 ರನ್, 10 ಬಾಲಲ್ಲಿ 11 ರನ್ ಪಾರ್ಟ್ನರ್ಶಿಪ್ ಆಗಿದೆ. ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ರನ್ ಬಾಲ್ ಪಾರ್ಟ್ನರ್ಶಿಪ್ ಇಲ್ಲಿಂದ ಸಾಕಾಗಲ್ಲ. ಇಲ್ಲಿಂದ ಒಂದು ಬಿಗ್ ಓವರನ್ನು ಪಡ್ಕೋಬೇಕಾಗುತ್ತೆ ವಿಜಯ್. ಕರ್ನಾಟಕ ಮಾತಾಡ್ತಾ ಇದ್ವಿ, ಬಿಗ್ ಓವರ್ ಅಂತ ಮಾತಾಡ್ತಾ ಇದ್ವಿ, ತಗೊಳ್ಳಿ ಬರ್ಕಳಿ 6 ಅಂತ ಹೇಳಿ ಹೊಡಿತಾ ಇರೋದಿಲ್ಲಿ ವಿನಯ್ ಅವರು. ಬರುತ್ತೆ ಮ್ಯಾಕ್ಸಿಮಮ್, ಬೇಕಾದಂಥ ಸಮಯದಲ್ಲಿ ಬರ್ತಾ ಇರುವಂಥ ಮ್ಯಾಕ್ಸಿಮಮ್ ಇದು. ಪ್ರೆಷರ್ ಸ್ವಲ್ಪ ಕಮ್ಮಿ ಆಗುತ್ತೆ ವಿಜಯ್ ಕರ್ನಾಟಕ ಟೀಮಿಗೆ. 14 ಬಾಲಲ್ಲಿ 19 ರನ್ ಬೇಕಾಗಿದೆ. 14 ಬಾಲ್ 19 ರನ್ಸ್. ಇದೊಳ್ಳೆ ಶಾಟ್ ಇದು. ಬೌಲರ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಪ್ ಇತ್ತು, ಖಾಲಿ ಜಾಗ ಭರ್ತಿ ಮಾಡ್ತಾರೆ. ಇಲ್ಲಿ 3 ರನ್ ಗಳಿಸ್ತಾರೆ. ರನ್ಸ್ ಲೀಕ್ ಆಗ್ತಾ ಇದೆ. ಫಸ್ಟ್ 3 ಬಾಲಲ್ಲಿ 3 ರನ್ ಬಂದಿತ್ತು, ಇವಾಗ 9 ರನ್ ಬರ್ತಾ ಇದೆ. 4th ಮತ್ತು 5th ಬಾಲಲ್ಲಿ 6 ಮತ್ತೆ 3 ರನ್ಸ್ ಅನ್ನು ಪಡ್ಕೋತಾ ಇದ್ದಾರೆ. ಬೇಕಾಗಿರೋದಿನ 16 ರನ್. 13 ಬಾಲ್ ಇದೆ. ಫೈನಲ್ ಬಾಲ್ ಆಫ್ 4th ಓವರ್. ಇದು ದುಬಾರಿ ಆಗುತ್ತೆ. ಇದೆಲ್ಲ ಪ್ಲಸ್ ಆಗುತ್ತೆ ಚೇಸ್ ಮಾಡುವಂತ ಟೀಮಿಗೆ. ಹ್ಯಾಪಿ ಆಗಿರ್ತಾರೆ ಡಗ್ಔಟ್ ಅಲ್ಲಿ ವಿಜಯ್ ಕರ್ನಾಟಕ ಟೀಮ್. ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ. 4th ಓವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಒಂದು ಎಕ್ಸ್ಪೆನ್ಸಿವ್ ಓವರ್ ಅಂತಾನೆ ಹೇಳ್ಬೋದು. 13 ರನ್ ಬರುತ್ತೆ 4 ಓವರ್ಗಳ ನಂತರ. 37ಕ್ಕೆ 3, 37 for 3 out of 4 overs. 2 overs remaining, 15 runs need. 12 ಬಾಲಲ್ಲಿ 15 ರನ್ ಬೇಕು. ಬರ್ತಾರೆ ಇವಾಗ ಡಿ ಚಂದನ ಟೀಮಿನ ಟ್ರಂಪ್ ಕಾರ್ಡ್ ಬೌಲರ್. ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡುವಂತ ಬೌಲರ್ ಅಬ್ದುಲ್. ಜಸ್ಟ್ 5 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ರು ಅವರ ಫಸ್ಟ್ ಓವರಲ್ಲಿ. ಇವಾಗ ಪೆನಾಲ್ಟಿಮೇಟ್ ಓವರ್, ಮ್ಯಾಚಿನ ದಿಕ್ಕನ್ನು ಬದಲಿಸುವಂತ ಓವರ್. ಡಾಟ್ ಬಾಲ್ ಬರುತ್ತೆ. ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ. ಇಲ್ಲಿ ರನ್ಸ್ ಬರ್ತಾ ಇಲ್ಲ. ಡಾಟ್ ಆಗುತ್ತೆ ಇಲ್ಲಿ. 11ಕ್ಕೆ 15, 11 ಬಾಲ್ 15. ಸ್ಟೆಪ್ ಔಟ್ ಮಾಡ್ತಾರೆ. ರನ್ಸ್ ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬರ್ತಾ ಇದೆ. ಪೆನಾಲ್ಟಿಮೇಟ್ ಓವರ್ ಅಲ್ಲಿ ಫಸ್ಟ್ 2 ಬಾಲ್ ಡಾಟ್ ಆಗ್ತಾ ಇದೆ. ಇಲ್ಲಿ 10ಕ್ಕೆ 15, 10 ಬಾಲ್ 15. ಥರ್ಡ್ ಡಾಟ್ ಬಾಲ್ ಇನ್ ಎ ರೋ. ಎಕ್ಸ್ಪೀರಿಯನ್ಸ್ ಇನ್ ಅಬ್ದುಲ್. ಫಸ್ಟ್ 3 ಬಾಲ್ ಪೆನಾಲ್ಟಿಮೇಟ್ ಓವರ್ ಅಲ್ಲಿ ಡಾಟ್ ಆಗ್ತಾ ಇದೆ. ಇಲ್ಲಿ ಸಾಕಾಗಿರುವಂತ ಬೌಲಿಂಗ್ ಇದು. ರನ್ಸ್ ಬರ್ತಾ ಇಲ್ಲ. 8ಕ್ಕೆ 15 ಕಾಟ ಕೊಡ್ತಾ ಇದ್ದಾರೆ ಇಲ್ಲಿ ವಿನಯ್ ಅವರಿಗೆ. 4 ಬಾಲ್ ಡಾಟ್ ಆಗ್ತಾ ಇದೆ. ಇಲ್ಲಿ ಲಾಸ್ಟ್ 2 ಬಾಲ್ ಇದೆ ಪೆನಾಲ್ಟಿಮೇಟ್ ಓವರ್ ಅಲ್ಲಿ. ಫಿಫ್ತ್ ಬಾಲ್ ಜಸ್ಟ್ ಗ್ರೌಂಡ್ ಶಾಟ್ ಬರುತ್ತೆ. ಸಿಂಗಲ್ ಮಾತ್ರ ಸಿಗುತ್ತೆ. ಒಳ್ಳೆ ಓವರ್ ಕನ್ವರ್ಟ್ ಆಗ್ತಾ ಇದೆ ಇದು. 7 ಬಾಲ್ ಅಲ್ಲಿ 14 ರನ್ ಬೇಕು. ಕ್ರೂಷಿಯಲ್ ಬಾಲ್ ಇದು. ಇಂಪಾರ್ಟೆಂಟ್ ಬಾಲ್ ಈ ಮ್ಯಾಚ್ ಇಂದು. ಸ್ಟೆಪ್ ಔಟ್ ಮಾಡ್ಕೊಂಡು ಹೊಡೆಯುವಂತ ಪ್ರಯತ್ನ. ರನ್ಸ್ ಬರ್ತಾ ಇಲ್ಲ. ಪೆನಾಲ್ಟಿಮೇಟ್ ಓವರ್ ಅಲ್ಲಿ ಜಸ್ಟ್ 1 ರನ್ ಬರುತ್ತೆ.
ಮ್ಯಾಚ್ ಕಂಪ್ಲೀಟ್ ಆಗಿ ಪಲ್ಟಿ ಆಗ್ತಾ ಇದೆ. ಬೇಕಾಗಿದ್ದು ಕೇವಲ 15 ರನ್ ಮಾತ್ರ. 12 ಬಾಲಲ್ಲಿ 1 ರನ್ ಅನ್ನ ಕೊಡ್ತಾರೆ. ಮ್ಯಾಚ್ ಕಂಪ್ಲೀಟ್ ಆಗಿ ಪಲ್ಟಿ ಮಾಡಿಸ್ತಾರೆ ಇಲ್ಲಿ. ಇವಾಗ 6 ಬಾಲಲ್ಲಿ 14 ರನ್ ಬೇಕು. ಯಾವ ಬೌಲರ್ ಕೈಯಲ್ಲಿ ಬಾಲ್ ಇಕ್ತಾರೆ ನೋಡ್ಬೇಕು ಇಲ್ಲಿ ಕ್ಯಾಪ್ಟನ್ ಸುಧಾಕರ್. ಇಂಪಾರ್ಟೆಂಟ್ ಓವರ್, ಫೈನಲ್ ಓವರ್. 6ಕ್ಕೆ 14. ನ್ಯೂ ಬೌಲರ್ ಮಂಜುನಾಥ್ ಎಂ. ಮ್ಯಾಚ್ ಉಳಿಸುವಂತ ಓವರ್ ಇಲ್ಲಿ. ಮ್ಯಾಚ್ ಅನ್ನು ಉಳಿಸ್ತಾರ ನೋಡ್ಬೇಕಾಗತ್ತೆ ಮಂಜು. ವಿನಯ್ ಇದ್ದಾರೆ ಸ್ಟ್ರೈಕ್ ಅಲ್ಲಿ. ಪ್ರೀವಿಯಸ್ ಓವರ್ ಅಲ್ಲಿ ಸಖತ್ ಕಷ್ಟಪಟ್ಟಿದ್ರು. ಇವಾಗ ಇಲ್ಲಿಂದ ಏನಾದ್ರೂ ಮ್ಯಾಚ್ ಗೆಲ್ಸಿದ್ರೆ ಅದೆಲ್ಲ ಮರ್ತೋಗುತ್ತೆ ಟೀಮ್ ವಿಜಯ್ ಕರ್ನಾಟಕ. 6 ಬಾಲಲ್ಲಿ 14 ರನ್ ಬೇಕಾಗಿದೆ. ರನ್ಸ್ ಬರ್ತಾ ಇಲ್ಲ. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ನೋ ಬಾಲ್. ಒಂದು ವಾರ್ನಿಂಗ್ ಇದೆಯಾ? ಓಕೆ. ಸಮಾಲೋಚನೆ ನಡೀತಾ ಇದೆ. ವೇಟ್ ಮಾಡಬೇಕಾಗುತ್ತೆ ಡಿಸಿಷನ್ಗೋಸ್ಕರ.
6 ಬಾಲ್ ಅಲ್ಲಿ 6 ರನ್ ಮಾತ್ರ. ಬಿಗ್ ಶಾಟ್ ಬರ್ತಾ ಇದೆ, ಗ್ಯಾಪ್ ಅಲ್ಲಿ ಇದೆ, 2 ರನ್ ಕಂಪ್ಲೀಟ್ ಮಾಡ್ಕೋತಾರೆ. ಕಟ್ ಮಾಡ್ತಾರೆ, ಕ್ಯಾಚ್ ಆಪರ್ಚುನಿಟಿ, ಕ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಸ್ಕೋರ್ 48 for 4. 3 ಬಾಲ್ ಅಲ್ಲಿ 4 ರನ್ ಬೇಕು. 3 balls 4 runs. ಮತ್ತೆ ಇವಾಗ ಟ್ವಿಸ್ಟ್ ಸಿಗ್ತಾ ಇದೆ ಮ್ಯಾಚ್ ಅಲ್ಲಿ. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ ಮಿಸ್ಫೀಲ್ಡ್ ಆಗುತ್ತೆ. ಫಸ್ಟ್ ರನ್ ಕಂಪ್ಲೀಟ್ ಮಾಡಿದ್ದಾರೆ. ಸೆಕೆಂಡ್ 2 ಬಾಲ್ 2 ರನ್. ಜಸ್ಟ್ ಬಾಲ್ ಅನ್ನು ಹೋಲ್ಡ್ ಮಾಡಿದ್ರೆ ಜಸ್ಟ್ 1 ರನ್ ಸಿಕ್ತಿತ್ತಷ್ಟೇ. ಮಿಸ್ಫೀಲ್ಡ್ ಇಂದ ಬಂದಂತ ರನ್ಸ್ ಇದು. ಪ್ರೆಷರ್ ಬಿಲ್ಡ್ ಆಗ್ತದೆ ಎರಡೂ ಟೀಮ್ಸ್ ಅಲ್ಲೂ ಕೂಡ. ಎರಡೂ ಟೀಮ್ಸ್ ಡಗ್ಔಟ್ ಅಲ್ಲಿ ಇವಾಗ ಪ್ರೇಯರ್ ಸ್ಟಾರ್ಟ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಬಾಲ್. ಇದು 2 ಬಾಲ್ ಅಲ್ಲಿ 2 ರನ್, 2 ಬಾಲ್ 2 ರನ್ಸ್. ಬ್ಯಾಕ್ ಫುಟ್ ಅಲ್ಲಿ ಕಟ್ ಮಾಡ್ತಾರೆ, ಏರಲ್ಲಿದೆ, ನೋ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ರನ್ ಕಂಪ್ಲೀಟ್ ಮಾಡ್ತಾರೆ. 2 ರನ್ ಸಿಗುತ್ತಾ? ಎಸ್ ಸಿಗುತ್ತೆ, ಕಂಪ್ಲೀಟ್ ಆಗುತ್ತೆ ಮ್ಯಾಚ್. ಇದು ಫೈನಲಿ ಲಾಸ್ಟ್ ಸೆಕೆಂಡ್ ವರ್ಗೂ ಒಂದು ನೈಲ್ ಬೈಟಿಂಗ್ ಫಿನಿಶ್ ನೋಡ್ತಾ ಇದೀವಿ ಸೆಕೆಂಡ್ ಮ್ಯಾಚ್ ಅಲ್ಲಿ. ಎಂತ ಮ್ಯಾಚ್ ಇದು, ಸಖತ್ತಾಗಿರುವಂತ ಮ್ಯಾಚ್. ಜಸ್ಟ್ 1 ಬಾಲ್ ಅನ್ನು ಉಳಿಸಿ ಇಲ್ಲಿ ಮ್ಯಾಚ್ ಅನ್ನ ಗೆದ್ಕೋತಾರೆ ವಿಜಯ ಕರ್ನಾಟಕ. The man of the match ಅನ್ನ